ಹೊಲಕ್ಕೆ ಹೋಗಿ ಬಂದಿರಿ ನಾವೀಗ. ಕುರ್ಕಿದು ನಮ್ಮ ಹಳ್ಳಿ ಜನ ನೋಡ್ರಿ. ಹಲಕುರ್ಕಿ ಅನ್ನೋ ಊರಿದು ಗ್ರಾಮ. ನಮ್ಮ ಹೊಲದಿಂದ ಈ ಒಂದು ಗ್ರಾಮ 3 ಕಿಲೋಮೀಟ್ರ್ ಆಗ್ತೈತಿ. ಇದು ಹಲಕುರ್ಕಿ ಅನ್ನುವಂಥ ಗ್ರಾಮ. ಹಳ್ಳಿ ಸೊಗಡಿದು. ಮೂರು ಮಂದಿ 4 ಮಂದಿ ಗಾಡಿ ಒಳಗೆ ಹೋಗೋದು ನಮ್ಮ ಹಳ್ಳಿ ಒಳಗೆಲ್ಲ ಕಾಮನ್ ರೀ ಇದು. ಏನ್ರಿ, ಸೈಕಲ್ ಮೇಲೆ ತಿರುಗಾಡೋದು, ಗುಂಪು ಕೂಡ್ಕೊಂಡು ಮಾತಾಡ್ಕೊತ ಕುಂದ್ರೋದು, ಇದು ಹಳ್ಳಿಯಲ್ಲಿ ಮಾತ್ರ ನಡೀತೈತಿ ರೀ. ಇದು ಒಬ್ಬರು ಒಳಗಿಲ್ರಿ. ನಮ್ಮ ಸಿಟಿ ಮಂದಿ ಆದ್ರೆ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೆ. ಆದ್ರೆ ನಮ್ಮ ಹಳ್ಳಿ ಜನ ಹಂಗಿಲ್ರಿ. ಸುಖ ದುಃಖ ಮಾತಾಡ್ತಾರೆ, ಬೆಳೆ ಹೆಂಗೈತೆ ಅಂತ ಮಾತಾಡ್ತಾರೆ, ನಿಮ್ಮ ಹೊಲಕ್ಕೆ ಏನು ಹಾಕಿರಿ ಅಂತ ಮಾತಾಡ್ತಾರೆ. ಹೊಲಕ್ಕೆ ಹೋಗಿ ಜೋಡಿಲೇ ಒಬ್ಬರ ಮೇಲೆ ಒಬ್ಬರು ಸಹಕಾರ ತೊಗೊಂಡು ಗಾಡಿ ಒಳಗೆ ಬರ್ತಾರೆ. ಇಂಥ ಊರಿನ ದೊಡ್ಡ ಶ್ರೀಮಂತರಾದವ್ರನ್ನ ಭೇಟಿ ಆಗ್ತಾರೆ ನೋಡ್ರಿ. ಒಂದು ಗಾಡಿ ಒಳಗೆ ಇಷ್ಟು ಮಂದಿ ಸೇರಿ ಆಳುಗಳನ್ನು ಕರ್ಕೊಂಡು ಇದು ಮಾಡ್ತಾರೆ ಇವರು. ಏನ್ರಿ, ಇದು ನಮ್ಮ ಹಳ್ಳಿ ಗಾಡಿನ ಸೊಗಡ್ರಿ. ಇದೆಲ್ಲ ಇವರು ಗೌಡ್ರು, ಶಾನ್ಭಾಗರು, ಈ ಊರಿನ ಹಿರಿಯರು. ತುಂಬ ರೆಸ್ಪೆಕ್ಟೇಬಲ್ ಲೈಫ್ ಇರ್ತೈತೆ ರೀ ಇಲ್ಲೇ. ಏನ್ರಿ, ಹಳ್ಳಿ ಸೊಗಡಿನೊಳಗೆ ತುಂಬ ಹೊಂದಾಣಿಕೆ ಇರ್ತೈತಿ, ಸಹಬಾಳ್ವೆ ಇರ್ತೈತಿ. ಅಷ್ಟೇ ಒಮ್ಮೊಮ್ಮೆ ಅಜ್ಞಾನನೂ ಕೂಡಿರ್ತೈತಿ ಅಷ್ಟೇ. ಯಾಕಂತಂದ್ರೆ ಒಮ್ಮೊಮ್ಮೆ ಆಗೋದರಿ ಅದು. ಹಳ್ಳಿ ಜನ ರೇಷನ್ ಹೊತ್ಕೊಂಡು ಅವರು ಮನೆಗೆ ಹೋಗ್ತಾರೆ. ಇವರು ಊರಿಂದ ಸಂತಿ ಮಾಡ್ಕೊಂಡು ಇವ್ರು ಹೆಣ್ಮಕ್ಳು ಬರ್ತಾರೆ. ಈಕಿ ಓಡೋಗಿ ಏನಾರು ತಿನ್ಬೇಕಂತೇಳಿ ಈಕಿ ಹೊಂಟಾಳ ಹುಡುಗಿ. ಏನ್ರಿ, ಇವರೆಲ್ಲರೂ ಕೆಲಸ ಮುಗಿಸ್ಕೊಂಡು ಒಬ್ಬೊಬ್ರು ಗಾಡಿ ಒಳಗೆ ಇಬ್ಬಿಬ್ರು ನಮ್ಮ ಸಹೋದರರು. ಹಳ್ಳಿ ಸೊಗಡ್ರಿ ಅಂತಾರೆ ಇದಕ್ಕೆ. ಏನ್ರಿ, ಹಳ್ಳಿ ಸೊಗಡು ಇದಕ್ಕೆ ಅಂತಾರೆ ರೀ. ಯಾವುದೇ ಭೇದ ಭಾವ ಇರಲ್ಲ ಇಲ್ಲಿ. ಹಿಂಗೆ ರೀ ಹಳ್ಳಿ ಒಳಗೆ ಹಿಂಗೆ ಅವ್ರ ಗಾಡಿ. ಇಲ್ಲಿ ನೋಡ್ರಿ, ಇಂಥವೆಲ್ಲ ಹಳ್ಳಿ ಒಳಗೆ ಸಿಗೋದು. ಇದು ನೋಡ್ರಿ, ಕಟ್ಗೆ ತೊಗೊಂಡು ಹೋಗೋದು, ಗಾಡಿ ಒಳಗೆ ಮೇವು ತೊಗೊಬೋದು. ಎಲ್ಲ ಹಾಡ ಹಾಕ್ಕೊಂಡು ಟ್ಯಾಕ್ಟ್ರಿ ಹೊಡಿಯೋದು ಹಳ್ಳಿ ಜನರ ಸೊಗಡ್ರಿ ಇದೆಲ್ಲ. ನಮ್ಮ ಹಳ್ಳಿ ಹೆಣ್ಮಕ್ಳು ಹೊಲದಾಗಿಂದ ಮೇವು ತೊಂಬರೋದು ಇದೆಲ್ಲ ನಡೆಯೋದಿಲ್ಲ ಹಳ್ಳಿ ಒಳಗೆ ರೀ. ಸಿಟಿ ಒಳಗೆ ನಡೆಯಲ್ಲ. ತುಂಬ ಒಗ್ಗಟ್ಟಿರ್ತೈತಿ. ಕೆಲಸ ಮುಗಿಸ್ಕೊಂಡು ಬರ್ತಿರ್ತಾರೆ. ಮುಗಿಸ್ಕೊಂಡು ಬಂದು ಏನು ಮಾಡ್ತಾರೆ ಅಂತಂದ್ರೆ ಮುಗಿಸ್ಕೊಂಡ್ಬಂದು ಏನು ಮಾಡ್ತಾರೆ ರೀ, ಮನೆಗೆ ಹೋಗಿ ಅಡುಗೆ ಮಾಡೋದು. ಇದು ನಮ್ಮ ಹಳ್ಳಿಯ ಜೀವನ ರೀ. ವಿಲೇಜ್ ಲೈಫ್ ಸ್ಟೈಲ್ ರೀ ಇದು. ಹಿರಿಯರು ಹಿಂಗೆ
ಹೊಲಕ್ಕೆ ಹೋಗಿ ಬಂದು ಸುಮ್ಮನೆ ಅಡ್ಡಾಡ್ತಾರ್ರಿ. ಯುವಕರು ಜೋಡಿ ಮಾತಾಡ್ತಾರ ಏನ್ರಿ. ಸಂಜೆ 6 ಗಂಟೆ ಆಗೈತಿ. ಈಗ ಮೀಟಿಂಗ್ ಕೊಡ್ತಾರೆ ಈಗ ಎಲ್ಲರೂ ಹಿಂಗೆ. ಮತ್ತು ಏನು ಮಾಡ್ದಂದ್ರೆ ಚಾಗಿ ಕುಡಿದು ಬಜ್ಜಿ ಗಿಜ್ಜಿ ತಿಂದು ಈಗ ಮತ್ತು ಮನೆಗೆ ಸೇರ್ಕೊತಾರ. ಹಳ್ಳಿ ಒಳಗೆ ಏನಿಲ್ಲ ರೀ, ಟಿ ವಿ ಆಗಿರಲಿ ಮೊಬೈಲ್ ಆಗಿರಲಿ ಜಾಸ್ತಿ ಬಳಸಲ್ಲ. ಹಿಂಗಾಗಿ ಇಲ್ಲಿ ಅನ್ಯೋನ್ಯತೆ ಕಾಣ್ಬೋದು ನಾವು ಹಳ್ಳಿ ಒಳಗೆ. ಅದೇ ಸಿಟಿ ಒಳಗೆ ಆದ್ರೆ ಕುಂತ್ರ ಸೀರಿಯಲ್ಲು, 5ರದೊಂದು ಸೀರಿಯಲ್ಲು, 6ರದೊಂದು ಸೀರಿಯಲ್ಲು ಮತ್ತು ಅವೆಲ್ಲ ನಾಗಿನಿ ಸಿನಿಮಾ ನೋಡ್ತಾರೆ. ಆದರೆ ನಮ್ಮ ಹಳ್ಳಿ ಮಂದಿ ಹಂಗಿಲ್ಲ ರೀ. ಹೊಲಕ್ಕೆ ಏನು ಹಾಕಿದೆಪ್ಪ, ನಿಮ್ಮ ಹೊಲಕ್ಕೆ ಏನು ಹಾಕಿದಿ, ಯಾವ ಗೊಬ್ಬರ ಹಾಕಿದಿ, ಹಿಂಗೆಲ್ಲ ಸುಖ ದುಃಖ ಮಾತಾಡ್ತಾರೆ ನಮ್ಮ ಹಳ್ಳಿ ಜನ. ಇಲ್ಲಿ ಇವ್ರದ್ದೊಂದು ಲೈಫ್ ಸ್ಟೈಲ್ ರೀ. ಇವರಿಗೆ ಸಿನಿಮಾ ನೋಡೋಕ್ಕೂ ಟೈಮ್ ಇಲ್ಲ, ಫೋನ್ ನೋಡೋಕ್ಕೂ ಟೈಮ್ ಇಲ್ಲ, ಮೊಬೈಲ್ ನೋಡೋಕ್ಕೂ ಟೈಮ್ ಇಲ್ಲ. ಇದೇ ದುಡಿಯೋದು ತಿನ್ನೋದು ಇವೆರಡೇ ಕೆಲಸ ರೀ ನಮ್ಮ ಹಳ್ಳಿ ಜನರಲ್ಲಿ ಇರೋದು. ಅಷ್ಟೇ ಬಾಂಧವ್ಯ ಇರ್ತೈತಿ ಇವರಲ್ಲಿ. ನೈತಿಕ ಮಟ್ಟನೂ ಜಾಸ್ತಿ ಇರ್ತೈತಿ ರೀ ನಮ್ಮ ಹಳ್ಳಿ ಜನರಲ್ಲಿ. ತುಂಬ ಒಳ್ಳೆಯವ್ರು ಇರ್ತಾರೆ. ಬಸ್ ಬಂತ್ರಿ. ಬಾಗಲಕೋಟೆ ಸರ್. ಇಷ್ಟು ದೂರ ನಿಂದ್ರಿಸ್ತಾರಪ್ಪ ಇವರು. ಎಲ್ಲಿ ನಿಂದ್ರಿಸ್ತಾರೆ ಹೋಗಿ ಏನು ಕನ. ಕೇಳ್ಕೊಂಡು ಬಿಟ್ರ ಇಲ್ಲ ನನಗೆ ಬಾಗಲಕೋಟೆ ಸರ್. ಯಪ್ಪ ಇವ್ರಿ ಸಿಟಿ ಯಪ್ಪ. ಚಾಚಿಯರು ಮಾಡಿ ಆರಾಮ್ ನೋಡೋರು. ಚಾಚಿಯರು ಫೋಟೋ ತೆಗಿತಾಳೆ ಒಂದು. ಇದ್ರ देखो ಚಾಚಿ ಸೂಪರ್. ಇದ್ರ देखो इधर चाची इधर देखो. हाँ तुम्हारा देखो सीख लेने का मौका है नहीं. चुप आराम बैठ लेने का है नहीं. टेंशन कर लेने का नहीं. क्या भी ಬಾಗಲಕೋಟೆ ಮಳೆ ಆಗಿಲ್ಲ. ಮತ್ತೆ ಇಲ್ಲಿ ಹೆಂಗಾತಿದ್ವಿ ನಡ್ಬರ್ಕೊಂತಟ್ಟಗ ನೋಡ್ರಿ. ಇಲ್ಲಿ ಎಲ್ಲ ಫುಲ್ ಮಳೆ ಆಗಿತ್ತು ನೋಡು. ನಮ್ಮ ಸೈಡ್ ಒಟ್ಟು ಆಗ್ಲಪ್ಪ ದೇವ್ರ ಮಳಿ. ಬರ್ಸಾತ್ ಹೊತ್ತಾಗತಿ ಅಜ್ಜಿ ಮಳೆ ಆಗತ್ತಂತನ್ರಿ. ಮಳೆ ಆಗತ್ತಂತನ ಅಲ್ಲ, ಈಗ ಮಳೆ ಆಗೋ ಟೈಮ್ ಅಲ್ಲ, ಮಳೆಗಾಲ ಈಗ. ಅದ ರೀ ನೋಡ್ರಿ ಎಲ್ಲ ಫುಲ್ ಆಗೈತೆ ನೋಡ್ರಿ ಮಳಿ. बरसात नहीं देखो चचिया ಇಲ್ಲಿ ಆಗೈತಿ. ಅಲ್ಲಿ ಅಷ್ಟ್ರಾಗ ಎಲ್ಲಿ ಆಗಿಲ್ಲ. ಮತ್ತೆ
20 रुपये लांब बकरी तक मेरा लांब दे हाँ चाची 20 रुपये लांब जामा एक दो मैं चाची के पास हाँ ये तो अब तुम्हारा बेटा तुम्हारा देखभाल नहीं करता नहीं करता मैं नहीं करता कहाँ था चाची तुम्हारा घर कहाँ था तुम्हारा आता थोड़ा मटन नहीं मैं वहाँ बड़े मिलता हूँ लोगों थोड़ा तुम्हारे बेटे को नहीं बोलती मैं सुना तुम्हारे बेटे को नहीं मालूम देता हूँ इसे आहिस्ता पिन लगाने का पिन लगा को तुम्हें मदद देता हूँ करता हूँ मैं ये कहता हम बागलकोट में नए से आए मालूम नहीं मुझे कौन थी इसके वास्ते तुम्हारा नाम आड़ा नाम बोले करके तो ऐसे एक चाची उनको ऐसा परेशान कर रहा उनका बेटा थोड़ा सा मदद करो जनाब को जमात अलग तरफ से तुम्हारा जरा महीना क्या आए तो घर नहीं लगाता हूँ तुम्हारे एरिया का तो मैं हाँ अब नहीं दिख रहा लो मुँह नहीं दिख रहा सिर्फ गली का नाम बोलो मैं कहाँ तुम्हारा घर है संडे मार्केट पास जाता ओल्ड बागिल को आड़ा नाम बेसगर देखो पराठा हाँ बेसगर हाँ बेसगर बेसमा रे बेसगर बेसगर नाम तुम्हारा मेरा नाम बेगम देखो बेगम बेसगर संडे मार्केट पास में हाँ क्या भाड़े से क्या सोनता है कौन है सोनता है अब तुम ना आने के सरकार का पगार तुम्हारे बेटे अपने फोन का तुम करे क्या करते देखो ये बेटी मर्द घर में है नहीं अम्मा उतना जीना अच्छा नहीं ना मेरे पास है तुम्हारे साथ इच्छा है अब तुम्हारा घर छोड़े दूसरा इनकम नहीं नहीं अम्मा नहीं नहीं बेटा बेटा क्या काम करता हूँ नहीं बेटा पति लगा देते हैं गवर्नमेंट जॉब करता क्या खासगी है खासगी है उल्टा तुम्हारे भी पैसे आप पे चाहे तुम करे शादी नहीं क्या देखो क्या करना तुम्हारा फोन नंबर है क्या बेगम बेसगर बेसगर नहीं संडे मार्केट पास कहाँ हो यहाँ अंदर क्या जाते जाते नीचे तो जाता अंदर क्या जरा अंदर है बच्चा अंदर है अಲ್ಲ ತರಕಾರಿ ಮಾರ್ಕೆಟ್ ನಂತೇನ್ರಿ ಅಲ್ಲಿ ಯಾರು ಬನ್ನಿ ಮೊದಲ್ರಿ ಅದ ಬೇಗಮ್ಮ ಬೇಸ್ಗರಲ್ರ ಬೇಸ್ ಆಯ್ತು ಹೇಳ್ರಿ ನಾನು ಇಲ್ಲಿ ಜಮಾತ್ನವ್ರಿಗೆ ಮಾತಾಡ್ತೀನಿ ಮಾತಾಡಿ ಸ್ವಲ್ಪ ನಿಮ್ಗೆ ಏನ್ರ ಸಹಾಯ ಆಗೋಂಗ ನಾನು ಹೇಳ್ತೀನಿ ರೀ ಹಾಂ ರೀ ಜಮಾತ್ ಅಲ್ಲ ಮಿಲ್ಕೋ तुम्हारे बेटे मल्ल जरा